ಯಾಕೋ ಸ್ವಲ್ಪ ಹೋಳ್ಗೆ ತಿನ್ಬೇಕನ್ಸ್ತಾ ಇದೆ ಅತ್ತೆ. ಹೌದು ಕಣೆ ಸುಬ್ಲಕ್ಷ್ಮಿ, ಹೋಳ್ಗೆ ಮಾಡಿ ತುಂಬಾ ದಿನ ನನ್ನ ಮಗ ಬರಲಿ, ಅವನಿಗೆ ಹೇಳಿ ಬೇಳೆ ಬೆಲ್ಲ ತುಪ್ಪ ಎಲ್ಲ ತರಿಸ್ತೀನಿ ಮಾಡಿ ಅಂತೆ. ಅಮ್ಮ ಅಮ್ಮ, ಸುಬ್ಬು, ಸುಬ್ಲಕ್ಷ್ಮಿ ಎಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ಕುಡಿಯೋಕೆ ಸ್ವಲ್ಪ ನೀರು ಕೊಡಿ. ಜಮೀನ್ ಕಡೆ ಹೋಗಿದ್ದೇನೋ ಮಗ್ನೆ? ಹೌದು ಅಮ್ಮ, ಹೋಗಿದ್ದೆ. ಮಳೆ ಮಳೆ, ಈ ಹಾಳಾದ ಕುಂಭದ್ರೋಣ ಮಳೆ ಬಂದು ಮದ್ರಾಸನ್ನು ಮುಳುಗಿಸಿದಂಗೆ ನಮ್ಮ ತೋಟನ್ನು ಮುಳುಗಿಸಿ ಬಿಟ್ಟಿದೆ. ಅದಕ್ಕೆ ಕಾಲುವೆ ಮಾಡಿ ನೀರನ್ನು ಆಚೆ ಬಿಟ್ಟು ಬಂದೆ. ಏ ಸುಬ್ಲಕ್ಷ್ಮಿ, ಸ್ವಲ್ಪ ಟೀ ತಂದ್ಕೊಡೆ. ಅಯ್ಯಯ್ಯೋ, ಏನಾಯ್ತು ಸುಬ್ಲಕ್ಷ್ಮಿ? ಅದು ಅತ್ತೆ ಟೀ ಚೆಲ್ಲೋಯ್ತು ಅತ್ತೆ. ಎಲ್ಲಿ ಕೇಳಿಸ್ತಿಲ್ಲ? ಅಲ್ಲ ಕಣು ಮಗನೆ, ಈ ಸುಬ್ಲಕ್ಷ್ಮಿಗೂ ಹೋಳ್ಗೆ ತಿನ್ಬೇಕನ್ಸ್ತಾ ಇದೆಯಂತೆ. ನಾಳೆ ಬರ್ತಾ ಬೇಳೆ ಬೆಲ್ಲ ತುಪ್ಪ ಎಲ್ಲ ತಗೋಬಾ, ಆಯ್ತಾ? ಆಯ್ತಮ್ಮ. ಈ ಸುಬ್ಲಕ್ಷ್ಮಿಗೂ ಯಾವಾಗಲೂ ತಿನ್ನೋದೇ ಚಿಂತೆ. ಹೋದ ತಿಂಗಳು ನೋಡಿದ್ರೆ ಗೋಡಂಬಿ ದ್ರಾಕ್ಷಿ ಪಾಯಸ ಕುಡಿಬೇಕನ್ಸ್ತಿತ್ತಂತೆ. ಇವಾಗ ನೋಡಿದ್ರೆ ಹೋಳ್ಗೆ ತಿನ್ಬೇಕನ್ಸ್ತಾ ಇದೆಯಂತೆ. ಯಾವಾಗಲೂ ತಿನ್ನೋದೇ ಚಿಂತೆ. ಅವ್ರ ಅಪ್ಪನ ಮನೇಲಿ ಇದ್ದಾಗ ಶಿಲ್ಪಾ ಶೆಟ್ಟಿ ಥರ ಇದ್ಲು. ಇವಾಗ ನೋಡಿದ್ರೆ ಮಾಲಾಶ್ರೀ ಥರ ಆಗ್ಯಾಳೆ. ಸುಬ್ಬು ನಲ್ಲೇ, ನಿನಗೆ ತಂದು ಹಾಕಲು ನನ್ನ ಸಂಬಳ ಸಾಲುವುದಿಲ್ಲ. ನಲ್ಲೇ, ನಿನಗೆ ತಂದು ಹಾಕಲು ನನ್ನ ಸಂಬಳ ಸಾಲುವುದಿಲ್ಲ. ನೀನು ತಿಂದು ತೇಗಿ ಮೈ ಬೆಳೆಸಿಕೊಂಡ ಕಾರಣ ನನ್ನ ಸ್ಕೂಟಿಯಲ್ಲಿ ಜಾಗ ಸಾಲುವುದಿಲ್ಲ. ನೀನು ತಿಂದು ತೇಗಿ ಮೈ ಬೆಳೆಸಿಕೊಂಡ ಕಾರಣ ನನ್ನ ಸ್ಕೂಟಿಯಲ್ಲಿ ಜಾಗ ಸಾಲುವುದಿಲ್ಲ. ಏನಂದ್ರಿ? ಏನಿಲ್ಲ ಏನಿಲ್ಲ. ಮಾಂತ ಕವರ್. ಅಮ್ಮ ಅಮ್ಮ ಅಮ್ಮ, ಸುಬ್ಬು, ಸುಬ್ಲಕ್ಷ್ಮಿ ಕೇಳಿರೋ ಸಾಮಾನು ತಂದಿದ್ದೀನಿ, ತಗೊಳ್ಳಿ. ಎಲ್ಲ ಸರಿಯಾಗಿ ತಂದಿದ್ಯೇನೋ ಮಗ್ನೆ? ಒಂದ್ಸತಿ ತೆಗೆದು ನೋಡು ಅಮ್ಮ. ತಗೊಳ್ಳೆ ಸುಬ್ಲಕ್ಷ್ಮಿ, ಈ ಬೇಳೆಯನ್ನು ಹದವಾಗಿ ಬೇಯಿಸಿ ಇದಕ್ಕೆ ಬೆಲ್ಲ ತುಪ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಓಣ ತುಂಬಿ ಹೋಳ್ಗೆ ಮಾಡು, ತಗೋ. ಇಲ್ಲ, ತೆಗಿ. ಅತ್ತೆ ಅತ್ತೆ, ಹೋಳ್ಗೆ ಮಾಡಿದ್ದಾಯ್ತು. ಅವ್ರು ಊಟಕ್ಕೆ ಬರೋ ಅಷ್ಟರಲ್ಲಿ ಒಂದು ಕೊಡ ನೀರು ತಗೊಬರ್ತೀನತ್ತೆ. ಆಯ್ತು ಕಣೆ ಸುಬ್ಲಕ್ಷ್ಮಿ, ನಾನು ಪಕ್ಕದ ಮನೆ ನಿಂಗಮ್ಮನ ಜೊತೆ ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಕೊಂಡು ಬರ್ತೀನಿ. ಹಬ್ಬ, ಹೋಳ್ಗೆ ತಿಂದು ತುಂಬ ದಿನ ಆಯಿತು. ನನ್ನ ಸೊಸೆ ಹೆಂಗಿದ್ರು ನೀರು ತರಕ್ಕೆ ಹೋಗಿದ್ದಾಳೆ. ಅವಳು ಬರೋದು ತುಂಬ ತಡ ಆಗುತ್ತೆ. ಅವಳು ಬರೋಷ್ಟರಲ್ಲಿ 2 ಹೋಳ್ಗೆ ಹಾಕೊಂಡು ರುಚಿ ನೋಡೋಣ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾಳೆ. ಯಾರಾದರೂ ನೋಡ್ಬಿಟ್ರೆ ಬಾಗ್ಲಿಂದ ಬಚ್ಚಿಟ್ಕೊಂಡು ತಿನ್ನೋಣ. ಹಬ್ಬ, ನಮ್ಮತ್ತೆ ಮನೆ ಕಾಲಿಟ್ಟಂಗಿಂದ ಹೋಳ್ಗೆ ಮಾಡಿದ್ದೇ ಇಲ್ಲ. ನನಗೂ ಹೋಳ್ಗೆ ಅಂದರೆ ಪಂಚಪ್ರಾಣ. ಹೋಳ್ಗೆ ತಿಂದು ತುಂಬ ದಿನ ಆಯಿತು. ಹೆಂಗಿದ್ದು ನಮ್ಮತ್ತೆ ಪಕ್ಕದ ಮನೆ ನಿಂಗಮ್ಮನ ಜೊತೆ ಮಾತಾಡಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ಎರಡು ಹೋಳ್ಗೆ ಹಾಕೊಂಡು ರುಚಿ ನೋಡ್ಬೇಡ. ಅಯ್ಯಯ್ಯೋ, ಹೊರಟೋಗ್ಬಿಟ್ಟೆ. ಯಾರಾದ್ರೂ ನೋಡ್ಬಿಟ್ರೆ ಬಾಗ್ಲಿಂದ ಬಚ್ಚಿಟ್ಕೊಂಡು ತಿನ್ನೋಣ. ಏನೇ ಇದು ಕೈಯಲ್ಲಿ ಸುಬ್ಲಕ್ಷ್ಮಿ? ಅದು ಅತ್ತೆ, ನೀವು ಹೋಳ್ಗೆ ತಿಂದು ಮುಗಿಸಿದ್ರೆ ಇನ್ನೆರಡು ಹಾಕೋಣ ಅಂತ ಬಂದೆ. ತಗೊಳ್ಳಿ. ನೀವ್ಯಾಕೆ ಬಾಗ್ಲಿಂದ ಬಚ್ಚಿಟ್ಕೊಂಡು ತಿಂತಾ ಇದ್ದೀರಾ? ತಗ್ಲಾಕೊಂಬಿಟ್ನಲ್ಲಪ್ಪೋ. ಅದು ಏನಿಲ್ಲ ಕಣೆ ಸುಬ್ಲಕ್ಷ್ಮಿ, ನನ್ನ ಮಗ ಚಿಕ್ಕವನಿದ್ದಾಗಿಂದ ನನ್ನ ಕೈ ರುಚಿನೇ ತಿಂದು ಬೆಳೆದಿದ್ದು. ಅದಕ್ಕೆ ನಿನ್ನ ಕೈ ರುಚಿ ಹೆಂಗಿರುತ್ತೋ ಏನೋ, ಅದಕ್ಕೆ 2 ಹೋಳ್ಗೆ ಹಾಕೊಂಡು ತಿಂದು ರುಚಿ ನೋಡೋಣ ಅಂತ ಬಂದೆ. ಅಷ್ಟೊತ್ತರಲ್ಲಿ ಬಾಗ್ಲಿಂದ ಒಂದು ಗುಡ್ಡು ಇಲಿ ಬಂದಿತ್ತು, ಅದು ನೋಡ್ಸೋಣ ಅಂತ ಬಂದೆ. ಅಮ್ಮ ಅಮ್ಮ, ಸುಬ್ಬು, ಸುಬ್ಲಕ್ಷ್ಮಿ
ಸರಿ ಸರಿ ನಡಿ ನಡಿ, ನನ್ನ ಮಗ ಬಂದೇನೋ ನೋಡೋಣ. ನನ್ನನ್ನೇ ಸಿಗಾಕ್ಸ್ತಾಳೆ. ಹೆಂಗೆ ನನ್ನ ಪ್ಲಾನು? ಧನ್ಯವಾದಗಳು.